ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೈಶ್ಚರಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಮಕರ ರಾಶಿಯವರಿಗೆ ಪ್ರೀತಿಯಲ್ಲಿ ಮೋಸ ಮಾಡುವಂತಹ 2 ರಾಶಿಯವರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ಲಿದ್ದೇನೆ. ವಿಪರ್ಯಾಸ ಏನಂದರೆ, ನೀವು ಈ 2 ರಾಶಿಯವರನ್ನೇ ಹೆಚ್ಚು ಪ್ರೀತಿ ಮಾಡಿರ್ತೀರಾ. ಆದರೆ ಈ 2 ರಾಶಿಯವರು ನಿಮ್ಮ ಜೊತೆ ಟೈಮ್ ಪಾಸ್ ಮಾಡ್ತಾರೆ ಅಥವಾ ನಿಮ್ಮನ್ನು ಅವರ ಅವಶ್ಯಕತೆಗೆ ಅನುಗುಣವಾಗಿ ಯೂಸ್ ಮಾಡಿಕೊಂಡು ನಿಮ್ಮನ್ನು ಕೊನೆಗೆ ನಿಮ್ಮ ಪ್ರೀತಿಯಲ್ಲಿ ದ್ರೋಹ ಮಾಡ್ತಾರೆ. ನಕ್ಷತ್ರದ ಆಧಾರದ ಮೇಲೆ ತಿಳಿಸ್ಕೊಡ್ಲಿದ್ದೇನೆ. ಮಕರ ರಾಶಿಯಲ್ಲಿ ಉತ್ತರಾಷಾಢ ನಕ್ಷತ್ರದ 3 ಚರಣದಲ್ಲಿ ಹುಟ್ಟಿದವರಾಗಿದ್ದರೆ ಈ ರಾಶಿಯವರು ನಿಮಗೆ ಯಾವ ಕಾರಣಗಳಿಗಾಗಿ ನಿಮ್ಮ ಪ್ರೀತಿಯಲ್ಲಿ ದ್ರೋಹ ಮಾಡ್ತಾರೆ, ಶ್ರವಣ ನಕ್ಷತ್ರದ 4 ಚರಣಗಳು ಹಾಗೂ ಧನಿಷ್ಠ ನಕ್ಷತ್ರದ 2 ಚರಣ ಮಕರ ರಾಶಿಯಲ್ಲಿ ಕಾಣಬಹುದು. ಉತ್ತರಾಷಾಢ ನಕ್ಷತ್ರದ ಅಧಿಪತಿ ಸೂರ್ಯಗ್ರಹ, ಶ್ರವಣ ನಕ್ಷತ್ರದ ಅಧಿಪತಿ ಚಂದ್ರಗ್ರಹ ಹಾಗೂ ಧನಿಷ್ಠ ನಕ್ಷತ್ರದ ಅಧಿಪತಿ ಮಂಗಳ, ಕುಜ, ಅಂಗಾರಕ ಗ್ರಹ. ಮಕರ ರಾಶಿಯವರು ಈ 2 ರಾಶಿಯವರನ್ನು ಪ್ರೀತಿ ಮಾಡಿದ್ದರೂ ಈ ರಾಶಿಯವರು 2 ತಿಂಗಳಲ್ಲಿ ಅಥವಾ 2 ವಾರದಲ್ಲಿ ಅಥವಾ 2 ವರ್ಷದಲ್ಲಿ ನಿಮ್ಮ ಪ್ರೀತಿಗೆ ದ್ರೋಹ ಮಾಡೇ ಮಾಡ್ತಾರೆ. ಮಕರ ರಾಶಿಯವರಿಗೆ ನಿಮ್ಮ ಪ್ರೀತಿಯಲ್ಲಿ ಮೋಸ ಮಾಡುವಂತಹ ಮೊದಲನೇ ರಾಶಿಯವರು ಮಿಥುನ ರಾಶಿಯವರು. ಮಕರ ರಾಶಿ ಪೃಥ್ವಿ ತತ್ವ ರಾಶಿ. ನೀವು ನಿಧಾನವಾಗಿ ಕೆಲಸವನ್ನು ಮಾಡುವವರಾಗಿರ್ತೀರ. ಸ್ಲೋ ಆದರೂ ಸ್ಟಡಿಯಾಗಿ ತುಂಬ ಪರ್ಫೆಕ್ಟಾಗಿ ಕೆಲಸಗಳನ್ನು ಮಾಡ್ತಾ ಇರ್ತೀರ. ಬಟ್ ಮಿಥುನ ರಾಶಿಯವರು ವಾಯುತತ್ವ ರಾಶಿಯವರು. ಇವರಿಗೆ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಆತುರ ಜಾಸ್ತಿ, ತಾಳ್ಮೆ ಕಡಿಮೆ, ಬೇಗ ಬೇಗ ಕೆಲಸ ಆಗಬೇಕು. ನಿಮಗೆ ಪೂರ್ತಿ ಡೆಡ್ ಆಪೋಸಿಟ್ ಪರ್ಸ್ನಾಲಿಟಿಯವರಾಗಿರ್ತಾರೆ ಇವರು. ನಿಮ್ಮ ದೈಹಿಕ ಸೌಂದರ್ಯಕ್ಕೆ ಅಟ್ರಾಕ್ಟ್ ಆಗಿರ್ತಾರೆ. ನೀವು ಮಿಥುನ ರಾಶಿಯವರನ್ನು ಪ್ರೀತಿಸಿದ್ದರೆ ಅವರನ್ನೇ ಕೇಳಿ, ನಿಮಗೆ ನನ್ನಲ್ಲಿ ಯಾವ ಗುಣ ಇಷ್ಟ ಆಯಿತು, ನನ್ನ ಯಾವ ಗುಣವನ್ನು ನೋಡಿ ನೀವು ನನ್ನನ್ನು ಪ್ರೀತಿಸಿದೆ ಅಂತ ಕೇಳಿ. ಅವರು ಹೇಳೋದು ನಿಮ್ಮ ದೈಹಿಕ ಸೌಂದರ್ಯ ಅಥವಾ ಫಿಸಿಕಲ್ ಔಟ್ಫಿಟ್ ನೋಡಿ ನಿಮ್ಮನ್ನು ಪ್ರೀತಿಸಿದೆ ಅಂತಲೇ ಹೇಳ್ತಾರೆ. ನಿಮ್ಮ ಹಾಗೂ ಮಿಥುನ ರಾಶಿಯವರ ಮಧ್ಯೆ ವೈಮನಸ್ಸು ಯಾವ ಕಾರಣಗಳಿಗೆ ಬರಬಹುದು ಹಾಗೂ ಮಿಥುನ ರಾಶಿಯವರು ನಿಮ್ಮಿಂದ ದೂರ ಆಗಲು ಕಾರಣ ಏನು ಅಂತ ನೋಡೋದಾದರೆ, ಉತ್ತರಾಷಾಢ ನಕ್ಷತ್ರದಲ್ಲಿ ಜನಿಸಿದವರಾಗಿದ್ದರೆ ನೀವು ನಿಮ್ಮ ಕುಟುಂಬದವರನ್ನು ಹೆಚ್ಚು ಪ್ರೀತಿಸ್ತಾ ಇರ್ತೀರಾ. ಮಿಥುನ ರಾಶಿಯವರು ನಿಮ್ಮನ್ನು ಅಕ್ಸೆಪ್ಟ್ ಮಾಡಿಕೊಳ್ಳಲು ರೆಡಿ ಇರ್ತಾರೆ. ಬಟ್ ನಿಮ್ಮ ಕುಟುಂಬದ ಸದಸ್ಯರ ಜೊತೆ ಅವರು ಜೊತೆಯಾಗಿ ಇರಲು ಇಷ್ಟಪಡೋದಿಲ್ಲ. ನೀವು ನಿಮ್ಮ ಕುಟುಂಬವನ್ನು ಬಿಟ್ಟು ಬರುವುದಾದರೆ ನಾನು ನಿಮ್ಮ ಜೊತೆ ಪ್ರೀತಿಯನ್ನು ಮುಂದುವರಿಸ್ತೀನಿ ಅಥವಾ ನಿಮ್ಮ ಜೊತೆ ಮದುವೆ ಆಗ್ತೀನಿ ಅಂತ ಇದೊಂದು ಕಾರಣವನ್ನು ಮಿಥುನ ರಾಶಿಯವರು ಹೇಳೇ ಹೇಳ್ತಾರೆ. ಅಥವಾ ಎರಡನೇ ಕಾರಣ ಏನಂದರೆ, ಅವರ ಕುಟುಂಬದವರಿಗೋಸ್ಕರ ನಿಮ್ಮಿಂದ ದೂರ ಆಗ್ತಾರೆ. ನಿಮ್ಮ ಫ್ಯಾಮಿಲಿಯವರ ಜೊತೆ ಇರಲು ಮಿಥುನ ರಾಶಿಯವರು ಇಷ್ಟಪಡುವುದಿಲ್ಲ. ಶ್ರವಣ ನಕ್ಷತ್ರದಲ್ಲಿ ಜನಿಸಿದವರಾಗಿದ್ದರೆ ಮಿಥುನ ರಾಶಿಯವರು 3ನೇ ವ್ಯಕ್ತಿಯ ಮಾತನ್ನು ಕೇಳಿ ನಿಮ್ಮ ಮೇಲೆ ವಿನಾಕಾರಣ ಅನುಮಾನವನ್ನು ಪಟ್ಟು ನಿಮ್ಮಿಂದ ದೂರ ಆಗ್ತಾರೆ. ನಿಮ್ಮ ಒಂದು ಸಣ್ಣ ತಪ್ಪನ್ನೇ ನೆಪ ಮಾಡಿಕೊಂಡು ಅದನ್ನೇ ದೊಡ್ಡ ಅಪರಾಧವೇನೋ ಅನ್ನುವ ಹಾಗೆ ನಿಮ್ಮಿಂದ ಮಿಥುನ ರಾಶಿಯವರು ದೂರ ಆಗ್ತಾರೆ. ನಿಮ್ಮನ್ನು ನೀವು ಪ್ರೂವ್ ಮಾಡಿಕೊಳ್ಳಲು ಒಂದು ಅವಕಾಶವನ್ನು ಕೊಡೋದಿಲ್ಲ. ಅವರು ನಿಮ್ಮಿಂದ ದೂರ ಆಗ್ತಾರೆ. ಪ್ರತ್ಯಕ್ಷವಾಗಿ ನೋಡಿದರೂ ಪ್ರಮಾಣಿಸಿ ನೋಡಬೇಕು ಅಂತ ದೊಡ್ಡವರು ಹೇಳಿದ್ದಾರೆ. ಆದರೆ ಮಿಥುನ ರಾಶಿಯವರಿಗೆ ತಾಳ್ಮೆ ಕಡಿಮೆ ಇರುವ ಕಾರಣದಿಂದಲೇ ನಿಮ್ಮ ಮೇಲೆ ವಿನಾಕಾರಣ ನಿಂದನೆಗಳನ್ನು, ಆರೋಪಗಳನ್ನು ಹೊರಿಸ್ತಾರೆ. ನಿಂದನೆ ಆರೋಪಗಳನ್ನು ಮಾಡಿ ನಿಮ್ಮ ಪ್ರೀತಿಗೆ ಎಳ್ಳು ನೀರನ್ನು ಬಿಡ್ತಾರೆ. ಆದರೆ ಶ್ರವಣ ನಕ್ಷತ್ರದವರು ಮಿಥುನ ರಾಶಿಯವರ ಹಿಂದೆ ಎಷ್ಟೇ ಅಲೆದಾಡಿದರೂ ಪ್ಲೀಸ್ ನನಗೊಂದು ಚಾನ್ಸ್ ಕೊಡಿ, ಒಂದೇ ಒಂದು ಅವಕಾಶವನ್ನು ಕೊಡಿ ಪ್ರೂವ್ ಮಾಡೋದಕ್ಕೆ ಅಂತ ನೀವು ಎಷ್ಟೇ ಕೇಳಿದ್ರು, ಅವರು ಹಿಂದೆ ಮುಂದೆ ಎಷ್ಟೇ ಸುತ್ತಿದರೂ ಮಿಥುನ ರಾಶಿಯವರು ನಿಮ್ಮನ್ನು ಅಕ್ಸೆಪ್ಟ್ ಮಾಡಿಕೊಳ್ಳೋದಕ್ಕೆ ರೆಡಿ ಇರೋದಿಲ್ಲ. ಅವರಿಗೆ ನಿಮ್ಮಿಂದ ದೂರ ಆಗಲು ಇದೊಂದು ಸಣ್ಣ ನೆಪ ಅಷ್ಟೇ. ನಿಮ್ಮ ಸ್ನೇಹಿತರ ಮಾತನ್ನು ಕೇಳ್ತಾರೆ, ಸಂಬಂಧಿಕರ ಮಾತು, 3ನೇ ವ್ಯಕ್ತಿಯ ಮಾತನ್ನು ಕೇಳಿ ನಿಮ್ಮಿಂದ ದೂರ ಆಗ್ತಾರೆ. ನೀವು ಧನಿಷ್ಠ ನಕ್ಷತ್ರದಲ್ಲಿ ಜನಿಸಿದವರಾಗಿದ್ದರೆ ಮಿಥುನ ರಾಶಿಯವರು ನಿಮ್ಮನ್ನು ಪ್ರೀತಿಸ್ತಾ ಇರ್ತಾರೆ. ಅಟ್ ದ ಸೇಮ್ ಟೈಮ್ ಬೇರೆ ವ್ಯಕ್ತಿಗಳ ಕಡೆನೂ ಅಟ್ರಾಕ್ಟ್ ಆಗ್ತಾರೆ. ನಿಮಗಿಂತ ಶ್ರೀಮಂತ ವ್ಯಕ್ತಿಗಳು ಸಿಕ್ಕರೆ ನಿಮ್ಮನ್ನು ದೂರ ಮಾಡಿ ಅವರ ಜೊತೆ ಪ್ರೀತಿ ಮಾಡಲು ಸ್ಟಾರ್ಟ್ ಮಾಡ್ತಾರೆ. ಈ ಕಾರಣದಿಂದ ಮಕರ ರಾಶಿ ಧನಿಷ್ಠ ನಕ್ಷತ್ರದವರಿಗೆ ಮಿಥುನ ರಾಶಿಯವರು ಪ್ರೀತಿಯಲ್ಲಿ ಮೋಸ ಮಾಡ್ತಾರೆ. ಮಕರ ರಾಶಿಯವರಿಗೆ ಪ್ರೀತಿಯಲ್ಲಿ ದ್ರೋಹ ಮಾಡುವ 2ನೇ ರಾಶಿಯವರು ಸಿಂಹ ರಾಶಿಯವರು. ನಿಮ್ಮನ್ನು ಪ್ರಾರಂಭದ ದಿನಗಳಲ್ಲಿ ಸಿಂಹ ರಾಶಿಯವರು ಪ್ರೀತಿಸಿದ್ದರೂ ಕಾಲಕ್ರಮೇಣ ನಿಮ್ಮ ಮೇಲೆ ಆರೋಪಗಳನ್ನು ಹೊರಿಸುತ್ತಾರೆ.
ನಿಮ್ಮನ್ನು ಕೆಟ್ಟವರೆಂದು ಬಿಂಬಿಸಿ ನಿಮ್ಮ ಪ್ರೀತಿಗೆ ಮೋಸ ಮಾಡ್ತಾರೆ. ನೀವು ಉತ್ತರಾಷಾಢ ನಕ್ಷತ್ರದವರಾಗಿದ್ದರೆ ಸಿಂಹರಾಶಿಯವರು ನಿಮ್ಮನ್ನು ಹೃದಯದಿಂದ ಮನಸ್ಸಿನಿಂದ ಪ್ರೀತಿ ಮಾಡಿರೋದಿಲ್ಲ. ನಿಮ್ಮ ಹಣ ಸ್ಟೇಟಸನ್ನು ನೋಡಿ ನಿಮ್ಮನ್ನು ಇಷ್ಟಪಟ್ಟಿರ್ತಾರೆ. ಶ್ರವಣ ನಕ್ಷತ್ರದಲ್ಲಿ ಜನಿಸಿದವರಾಗಿದ್ದರೆ ನಿಮ್ಮ ಕಡೆ ಫಿಸಿಕಲಿ ಅಟ್ರಾಕ್ಟ್ ಆಗಿರ್ತಾರೆ. ನಿಮ್ಮ ಜೊತೆ ಇವರು ಎಮೋಷ್ನಲಿ ಕನೆಕ್ಟ್ ಆಗಿರೋದಿಲ್ಲ, ಪ್ರೀತಿನೂ ಮಾಡೋದಿಲ್ಲ. ಅಂದರೆ ಭಾವನಾತ್ಮಕ ಪ್ರೀತಿಗಿಂತ ದೈಹಿಕ ಪ್ರೀತಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡುವವರಾಗಿರ್ತಾರೆ. ನಿಮ್ಮನ್ನು ಯೂಸ್ ಮಾಡ್ಕೊಳ್ತಾರೆ. ಆದರೆ ಮದುವೆಯ ವಿಚಾರ ಬಂದಾಗ ನಿಮ್ಮ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು, ನಿಂದನೆಗಳನ್ನು ಹೊರಿಸ್ತಾರೆ, ನಿಮ್ಮಿಂದ ದೂರ ಆಗ್ತಾರೆ. ಧನಿಷ್ಠ ನಕ್ಷತ್ರದವರಾಗಿದ್ದರೆ ಸಿಂಹರಾಶಿಯವರು ಪ್ರೀತಿಯಲ್ಲಿ ತಪ್ಪು ಮಾಡಿದರೂ ಧನಿಷ್ಠ ನಕ್ಷತ್ರದವರು ಸಿಂಹರಾಶಿಯವರಿಗೆ ಕ್ಷಮೆಯನ್ನು ಕೊಟ್ಟು ಅವರಿಗೆ ಮತ್ತೊಂದು ಚಾನ್ಸನ್ನು ಕೊಡ್ತೀರಾ, ಸೆಕೆಂಡ್ ಚಾನ್ಸನ್ನು ಕೊಡ್ತೀರಾ. ಆ ಪ್ರೀತಿಯನ್ನು ಮುಂದುವರಿಸಲು ಪ್ರಯತ್ನನೂ ಮಾಡ್ತೀರಾ ಧನಿಷ್ಠ ನಕ್ಷತ್ರದವರು. ಇದರಿಂದಾಗಿ ಸಿಂಹರಾಶಿಯವರಿಗೆ ಧನಿಷ್ಠ ನಕ್ಷತ್ರದವರ ಪ್ರೀತಿಯಲ್ಲಿ ಬಿಟ್ಟು ಹೋಗಲು 1ಕ್ಕೆ 10 ಬಾರಿ ಯೋಚನೆಯನ್ನು ಮಾಡ್ತಾರೆ. ಆದರೂ ಯಾವುದಾದರೂ ಒಂದು ನೆಪ ಕಾರಣಗಳನ್ನು ಮಾಡಿಕೊಂಡು ನಿಮ್ಮಿಂದ ಖಂಡಿತವಾಗಿಯೂ ಕಾಲಕ್ರಮೇಣ ದೂರ ಆಗೇ ಆಗ್ತಾರೆ. ಸಿಂಹರಾಶಿಯವರು, ಮಿಥುನ ರಾಶಿಯವರು ಏಕೆ ಮಕರ ರಾಶಿಯವರ ಪ್ರೀತಿಗೆ ಮೋಸ ಮಾಡಿ ದೂರ ಆಗ್ತಾರೆ ಅನ್ನುವಂತಹ ಜ್ಯೋತಿಷ್ಯದ ಕಾರಣವನ್ನು ನೋಡುವುದಾದರೆ, ಮಕರ ರಾಶಿಗೆ ಹಾಗೂ ಮಿಥುನ ಸಿಂಹರಾಶಿಗೆ 6 ಮತ್ತು 8ನೇ ಭಾವದ ಸಂಬಂಧ ಬರುವುದರಿಂದ ಮಕರ ರಾಶಿಯವರಿಗೂ ಈ 2 ರಾಶಿಯವರಿಗೂ ದೀರ್ಘಕಾಲ ಪ್ರೀತಿ ಮಾಡಲು ಅಸಾಧ್ಯ. ಇನ್ ಕೇಸ್ ಈ 2 ರಾಶಿಯವರ ಜೊತೆ ನಿಮ್ಮ ಪ್ರೀತಿ ಆದರೂ ಮೇಲೆ ತಿಳಿಸಿದಂತಹ ಕಾರಣಗಳಿಂದ ಖಂಡಿತವಾಗಿಯೂ ದೂರ ಆಗ್ತಾರೆ. ಇವಿಷ್ಟು ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.